12ಕ್ಕೆ ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ದುರಂತ ಹೇಗಾಯಿತು ಅನ್ನೋ ಗೊಂದಲ ಇನ್ನೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹೀಗಿರುವಾಗ ಅಮೆರಿಕ ವಾಲ್ ಸ್ಟ್ರೀಟ್ ಜರ್ನಲ್ 260 ಜನರ ಸಾವಿಗೆ ಕಾರಣವಾದ ಅಂಶ ಏನು ಅನ್ನೋದ್ರ ಬಗ್ಗೆ ವರದಿ ಮಾಡಿದೆ. ಟೇಕ್ ಆಫ್ ಆಗಿದ್ದ ವಿಮಾನದ ಇಂಧನ ಕಟ್ಟಾಗಿದ್ದು ದುರಂತಕ್ಕೆ ಕಾರಣ ಅಂತ ರಿಪೋರ್ಟ್ ಮಾಡಿದೆ. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಎಡವಟ್ಟಿನಿಂದಲೇ ಈ ದುರಂತ ನಡೆದಿದೆ. 15,000 ಗಂಟೆಗಳಷ್ಟು ಹಾರಾಟದ ಅನುಭವ ಹೊಂದಿರೋ ಸುಮಿತ್ ಸಬರ್ವಾಲ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಇಂಧನ ಪೂರೈಕೆ ಕಟ್ ಆಫ್ ಅಂತ ಹೇಳಿದರು. ಇದನ್ನ ಗಮನಿಸಿದ ಕೋ ಪೈಲಟ್ ಕ್ರೈವ್ ಕುಂದರ್ ಗಾಬರಿಯಿಂದ ಕ್ಯಾಪ್ಟನ್ಗೆ ಕೇಳಿದ್ದಾರೆ. ಇಂಧನ ಸ್ವಿಚ್ ಆಫ್ ಮಾಡಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿದೆ. ಇದಕ್ಕೆ ಕ್ಯಾಪ್ಟನ್ ಸುಮಿತ್ ನಾನೇನು ಮಾಡಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಕಾಕ್ಪಿಟ್ನ ಸಂಭಾಷಣೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಅಮೆರಿಕದ ಜರ್ನಲ್ ಮಾಡಿರೋ ವರದಿಯ ಬಗ್ಗೆ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದೆ. ಈ ವರದಿಯನ್ನ ನೋಡಿ ವೈಮಾನಿಕ ತಜ್ಞರು ಏರ್ ಇಂಡಿಯಾ ಪೈಲಟ್ಗಳನ್ನ ಟಾರ್ಗೆಟ್ ಮಾಡಿ ಈ ಆರೋಪ ಮಾಡ್ತಿದ್ದಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಎಎಐಬಿ ಪ್ರಾಥಮಿಕ ವರದಿಯಲ್ಲೇನಿದೆ ಅಂತ ನೋಡೋದಾದ್ರೆ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ತಿಳಿಸಿತ್ತು. ವಿಮಾನ ಅಪಘಾತ ತನಿಖಾ ಬ್ಯೂರೋ ವರದಿಯಲ್ಲಿ ಪೈಲಟ್ಗಳ ಕಾಕ್ಪಿಟ್ ಧ್ವನಿ ರೆಕಾರ್ಡಿಂಗ್ ಡೇಟಾವನ್ನು ಉಲ್ಲೇಖ ಮಾಡಿದ್ದಾರೆ. ವಿಮಾನ ವಾಯು ಪ್ರದೇಶಕ್ಕೆ ತಲುಪಿದ ಕೆಲವೇ ಸೆಕೆಂಡ್ಗಳಲ್ಲಿ ಡ್ಯುಯಲ್ ಎಂಜಿನ್ ಸ್ಥಗಿತವಾಗಿರುವುದು ಅಪಘಾತಕ್ಕೆ ಕಾರಣ ಅಂತ ಸೂಚಿಸಲಾಗ್ತಿದೆ. ಅಪಘಾತಕ್ಕೆ ಕೆಲವು ಸೆಕೆಂಡ್ಗಳಿಗೂ ಮುಂಚೆ ನಡೆದ ಸಂಭಾಷಣೆಯ ಒಂದು ಭಾಗದಲ್ಲಿದೆ. ಜೊತೆಗೆ ವಿಮಾನದ 8 ಡಿಗ್ರಿ ಮೇಲಕ್ಕೆತ್ತಿದ ಸ್ಥಿತಿಯಲ್ಲಿತ್ತು. ಆದರೆ ಇಂಜಿನ್ಗಳು ಆಫ್ ಆಗಿದ್ವು. ಇದರಿಂದ ವಿಮಾನ ಏರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ವರದಿಯಾಗಿದೆ. ಅಂದರೆ ಟೇಕ್ ಆಫ್ ಆದ 3 ಸೆಕೆಂಡ್ಗಳ ನಂತರ 2 ಇಂಜಿನ್ಗಳ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ಗಳು ರನ್ವೇಯಿಂದ ಕಟ್ ಆಫ್ಗೆ ಚೇಂಜ್ ಆದವು. ಇದರ ಪರಿಣಾಮ ಥ್ರಸ್ಟ್ ಇದ್ದಕ್ಕಿದ್ದ ಹಾಗೆ ಕಮ್ಮಿ ಆಯಿತು. 56 ವರ್ಷದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಇಂಧನ ನಿಯಂತ್ರಣ ಸ್ವಿಚ್ಗಳನ್ನು ಆಫ್ ಮಾಡಿದ್ದೇ ಇದಕ್ಕೆ ಕಾರಣ ಅಂತ ಮಾಧ್ಯಮದ ವರದಿಯಲ್ಲಿ ತಿಳಿದು ಬಂದಿದೆ. ಕಾಕ್ಪಿಟ್ನಲ್ಲಿ ರೆಕಾರ್ಡ್ ಆಗಿದ್ದ ಆಡಿಯೋ ಕ್ಲಿಪ್ನಲ್ಲಿ ಇನ್ನೊಬ್ಬ ಪೈಲಟ್ ಸುಮಿತ್ ಅವರಿಗೆ ಇಂಜಿನ್ ನಿಯಂತ್ರಣ ಸ್ವಿಚ್ ಆಫ್ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದ ಸುಮಿತ್ ನಾನು ಆಫ್ ಮಾಡಿಲ್ಲ ಅಂತ ಹೇಳಿದರು. ಇಂಧನದ ಸ್ವಿಚ್ ಆಟೋಮ್ಯಾಟಿಕ್ ಆಗಿ ಆಫ್ ಆಗಿದ್ರಿಂದ ಈ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗಿತ್ತು. ಇದಕ್ಕೆ ಅಮೆರಿಕ ಮಾಧ್ಯಮ ಈ ಅಪಘಾತಕ್ಕೆ ಪೈಲಟ್ಗಳನ್ನೇ ಹೊಣೆಗಾರರನ್ನಾಗಿ ಮಾಡಿತ್ತು. ಈ ವಿಮಾನ ಡೇಟಾ ರೆಕಾರ್ಡರ್ ಪ್ರಕಾರ ಇಂಜಿನ್ 1 ಸ್ವಯಂಚಾಲಿತವಾಗಿ ಮರುಪ್ರಾರಂಭ ಮಾಡೋದಕ್ಕೆ ಟ್ರೈ ಮಾಡಿ ಅದು ಸಕ್ಸಸ್ ಆಗುತ್ತೆ. ಆದರೆ ಇಂಜಿನ್ 2 ಮತ್ತೆ ಶುರು ಮಾಡೋದಕ್ಕಾಗಲಿಲ್ಲ. ಈ ಕಾರಣಕ್ಕಾಗಿ ರ್ಯಾಮ್ ಏರ್ ಟರ್ಬನ್ ಅನ್ನು ತುರ್ತು ವಿದ್ಯುತ್ ಮೂಲವನ್ನಾಗಿ ಬಳಸಲಾಗಿದೆ. ಇದು ಟೇಕ್ ಆಫ್ ಆದ ತಕ್ಷಣವೇ ಕಾರ್ಯನಿರ್ವಹಿಸೋದಕ್ಕೂ ಶುರು ಮಾಡಿತು. ಇದರ ಅಗತ್ಯ ವ್ಯವಸ್ಥೆಗಳಿಗೆ ವಿದ್ಯುತ್ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ವಿಮಾನದಲ್ಲಿ ಪ್ರಾಯೋಗಿಕ ವ್ಯವಸ್ಥೆ ಕೈಕೊಟ್ಟಾಗ ಈ ರ್ಯಾಟ್ ಅನ್ನು ಉಪಯೋಗಿಸ್ತಾರೆ. ಆದರೆ ಅಲ್ಲಿ ಎಲೆಕ್ಟ್ರಿಕ್ ಸಪ್ಲೈ ಆಗೋದು ಕೂಡ ಕೈಕೊಟ್ಟಿದೆ. ಜೂನ್ 12ರಂದು ಸಂಭವಿಸಿದ ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನ ಅಪಘಾತದಲ್ಲಿ ಒಟ್ಟು 260 ಮಂದಿ ಸಾವನ್ನಪ್ಪಿದ್ರು. ವಿಮಾನದಲ್ಲಿದ್ದ 242 ಜನರಲ್ಲಿ ಒಬ್ಬರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಸಾವನ್ನಪ್ಪಿದ್ರು. ಉಳಿದವರು ಹೊರಗಡೆ ಇದ್ದ ಅಮಾಯಕರು ಕೂಡ ಸಾವನ್ನಪ್ಪಿದ್ರು. ಸೊ ಈ ಸಾವಿಗೆ ಅಂದರೆ 260 ಜನರನ್ನ ಬಲಿ ತೆಗೆದುಕೊಂಡ ಏರ್ ಇಂಡಿಯಾ ಫ್ಲೈಟ್ 171 ಅಪಘಾತದಲ್ಲಿ ಪೈಲಟ್ಗಳ ಪಾತ್ರ ಇದೆ ಅಂತ ಅಮೆರಿಕದ ಜರ್ನಲ್ ವರದಿ ಮಾಡಿದ್ದಕ್ಕೆ ಇದು ಬೇಜವಾಬ್ದಾರಿಯುತ ವರದಿ ಅಂತ ಭಾರತ ಟೀಕಿಸಿದೆ. ಆದರೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಎಫ್ಐಪಿ ಮುಖ್ಯಸ್ಥ ಸಿಎಸ್ ರಾಂಧವ್ ವಿಮಾನ ಅಪಘಾತ ತನಿಖಾ ಬ್ಯೂರೋ ಪ್ರಾಥಮಿಕ ತನಿಖಾ ವರದಿ ಯಾವುದೇ ಪೈಲಟ್ನ ಮೇಲೆ ದೂಷಣೆ ಮಾಡಿಲ್ಲ ಅಂತ ಹೇಳ್ಕೊಂಡಿದೆ. ಪೈಲಟ್ನ ತಪ್ಪಿನಿಂದ ಇಂಧನ ನಿಯಂತ್ರಣ ಸ್ವಿಚ್ ಆಫ್ ಆಗಿದೆ ಅಂತ ತನಿಖೆಯ ವರದಿಯಲ್ಲಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ನಾನು ಅಮೆರಿಕ ಮಾಧ್ಯಮದ ಲೇಖನವನ್ನು ಖಂಡಿಸ್ತೀನಿ. ಅದು ಪೈಲಟ್ನ ತಪ್ಪು ಅಂತ ಅವರು ಹೇಳಿದ್ದಾರೆ. ಅವರು ವರದಿಯನ್ನು ಸರಿಯಾಗಿ ಓದಿಲ್ಲ. ನಾವು ಎಫ್ಐಪಿ ಮೂಲಕ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ರಾಂಧವ್ ತಿಳಿಸಿದ್ದಾರೆ. ರಾಯ್ಟರ್ಸ್ ವರದಿ ಪ್ರಕಾರ 56 ವರ್ಷದ ಸುಮಿತ್ ಸಬರ್ವಾಲ್ ಒಟ್ಟು 15,638 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದವರು. ಅದರಲ್ಲಿ 8,596 ಗಂಟೆಗಳೇ ಬೋಯಿಂಗ್ 787 ಹಾರಾಟದ ಅನುಭವ ಆಯಿತು. ಇನ್ನು 32 ವರ್ಷದ ಕ್ರೈವ್ ಕುಂದರ್ 3,403 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ರು. ಅದರಲ್ಲಿ 1,128 ಗಂಟೆಯನ್ನ 787 ಬೋಯಿಂಗ್ ಜೆಟ್ಗಳಲ್ಲಿ ಸಹ ಪೈಲಟ್ ಆಗಿ ಹಾರಾಟ ನಡೆಸಿದ್ರು. ಇಂಥ ಅನುಭವಸ್ಥರಿಂದ ಹೀಗಾಗೋದಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಇಂಜಿನ್ ನಿಯಂತ್ರಣವನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಸ್ವಿಚ್ ಆಫ್ ಮಾಡಿದ್ಯಾಕೆ ಅಂತ ಇವರಿಬ್ಬರ ಸಂಭಾಷಣೆ ಸಿಕ್ಕಿದೆ ಅಂತ ಒಂದು ವರದಿಯಾಗಿದೆ ಅನ್ನೋದಾದ್ರೆ ಇವರಿಬ್ಬರಿಂದಾನೇ ಆ ಎಡವಟ್ಟಾಯ್ತಾ
ಅಥವಾ ಬೇರೆಯದ್ದೇ ತಾಂತ್ರಿಕ ದೋಷ ಅಲ್ಲಿ ಇತ್ತ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಇನ್ನೂ ನಡೀತಾ ಇದೆ. ತನಿಖೆಗೂ ಮುಂಚೆಯೇ ಒಂದಷ್ಟು ವರದಿಗಳು ಗೊಂದಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ.